ಮಂಗಳೂರು ಕಂಬಳವು ಮಂಗಳೂರು ನಗರದೊಳಗೆ ನಡೆಯುತ್ತಿರುವಂತಹ ಏಕೈಕ ಕಂಬಳವಾಗಿದೆ. ಕ್ಯಾಪ್ಟನ್ ಬ್ರಿಜೇಶ್ ಚೌಟರಿಗೆ ಈ ಬಾರಿ ಸಂಸದರಾಗಿ ಮೊದಲ ಕಂಬಳ. ಆದ್ದರಿಂದ ಈ ಬಾರಿಯ ಕಂಬಳಕ್ಕೆ ಬೇರೆಯೇ ರೀತಿಯ ಮೆರುಗು ತುಂಬಿತ್ತು. ಕನೆ ಹಲಗೆ, ಅಡ್ಡ ಹಲಗೆ, ಹಗ್ಗ ಕಿರಿಯ, ಹಗ್ಗ ಹಿರಿಯ, ನೇಗಿಲು ಹಿರಿಯ, ನೇಗಿಲು ಕಿರಿಯ ವಿಭಾಗ ಸೇರಿದಂತೆ 6 ವಿಭಾಗಗಳಲ್ಲೂ ಕಂಬಳದ ಓಟ ಸ್ಪರ್ಧೆ ನಡೆಯಿತು. ಸುಮಾರು 160ಕ್ಕಿಂತಲೂ ಅಧಿಕ ಜೊತೆ ಕೋನಗಳು ಕಂಬಳದಲ್ಲಿ ಭಾಗವಹಿಸಿದೆ. ವಿಜೇತರಿಗೆ ಚಿನ್ನದ ಪವನ್ ಬಹುಮಾನವಾಗಿ ನೀಡಲಾಗಿದೆ. ಕಂಬಳವನ್ನ ಸಿನಿಮಾದಲ್ಲಿ ಲೈವ್ ನಲ್ಲಿ ನೋಡ್ತಿದ್ದಾಗ ನಗರವಾಸಿಗಳು ಈ ಕಂಬಳವನ್ನ ಕಣ್ಣಾರೆ ಕಾಣಬೇಕೆಂಬ ಆಸೆಯಿಂದ ಮಂಗಳೂರು ಕಂಬಳಕ್ಕೆ ಬಂದು ಎಂಜಾಯ್ ಮಾಡಿದ್ದಾರೆ. ಕೋಣಗಳ ಓಟವನ್ನ ಬೆರಗು ಕಂಗಳಿಂದ ನೋಡಿ ಖುಷಿ ಪಟ್ರು. ಒಟ್ಟಿನಲ್ಲಿ ಬ್ಯುಸಿ ಲೈಫ್, ಕೆಲಸದ ಜಂಜಾಟದಿಂದ ಬಿಡುವು ಪಡೆದು ಮಂಗಳೂರು ನಗರವಾಸಿಗಳು ಕಂಬಳವನ್ನ ಎಂಜಾಯ್ ಮಾಡಿದ್ದಾರೆ. ಮಂಗಳೂರು ಮಾತ್ರವಲ್ಲದೆ ಹೊರ ಜಿಲ್ಲೆ, ಹೊರ ರಾಜ್ಯಗಳಿಂದಲೂ ಕಂಬಳ ಪ್ರಿಯರು ಬಂದು ಸಂಭ್ರಮಿಸಿದ್ರು. ಹಗ್ಗ ಹಿರಿಯ ವಿಭಾಗದಲ್ಲಿ ಮಿಜಾರ್ ಶಕ್ತಿಪ್ರಸಾದ್ ಶೆಟ್ಟರವರ ಕೋನ ಓಡಿಸ್ತಿದ್ದೇನೆ. ಹಗ್ಗ ಕಿರಿಯದಲ್ಲಿ ಮೂಡುಬಿದಿರೆ ಹೊಸಬೆಟ್ಟು ಏರಿಮಾರು ಬರ್ಕೆ ಚಂದ್ರ ಸಾಧುಸಾನೆ ಅವರದ್ದು. ನೇಗಿಲು ಹಿರಿಯ ವಿಭಾಗದಲ್ಲಿ ಬೆಳ್ಳಿಪಾಡಿ ಕೈಪ ಮಾಂಕು ಬಂದವರು, ಕೇಶವ ಮಾಂಕ ಬಂದವರು. ಬೇರೆ ಬೇರೆ 3 ವಿಭಾಗದಲ್ಲಿ ಇದ್ದೇನೆ, ಕೆಟಗರಿಯಲ್ಲಿ ಇದ್ದೇನೆ. ನಿರೀಕ್ಷೆ ಇದೆ. ಒಂದು 3 ಕಂಬಳದಲ್ಲಿ ಕೋನದ ಆರೋಗ್ಯದಿಂದ ಸ್ವಲ್ಪ ರೇಸ್ ಕಡಿಮೆ ಆಯಿತು. ಮೊನ್ನೆ ಒಂದು ಮೆಡಲ್ ಆಯಿತು. ನಂತರ ಈಗ ಇವತ್ತು ಕೂಡ ಚೆನ್ನಾಗಿ ಓಡಿದೆ ಈ ಕಂಬಳದಲ್ಲಿ ಕೂಡ. ನೇಗಿಲು ಹಿರಿಯ, ನೇಗಿಲು ಹಗ್ಗ ಕಿರಿಯ, ಹಗ್ಗ ಹಿರಿಯ ವಿಭಾಗ 3 ವಿಭಾಗದಲ್ಲಿ ಓಡಿಸ್ತಾ ಇದ್ದೇನೆ. ಇನ್ನೊಂದು 14-15 ಕಂಬಳ ಬಾಕಿ ಇದೆ. ಈಗ 4 ಆಯ್ತು ಅಷ್ಟೇ. ಅದೇ ಖುಷಿ ಆಗ್ತಿದೆ. ಯಾಕಂದರೆ ಈ ಹಳ್ಳಿ ಪ್ರದೇಶದಲ್ಲಿ ನಡೆಯುವಂಥದ್ದು ಕಂಬಳ ಈಗ ನಗರ ಪ್ರದೇಶದಲ್ಲಿ ನಡೀತಿದೆ. ಇವರು ಸಂಸದರಾಗಿರುವಂತಹ ಬ್ರಿಜೇಶ್ ಚೌಟರವರು ಈ ನಗರ ಪ್ರದೇಶದಲ್ಲಿ ಒಂದು ಕಂಬಳವನ್ನು ನಡೆಸ್ತಿದ್ದಾರೆ. ಈಗ ಹಳ್ಳಿಯಲ್ಲಿದ್ದವರೆಲ್ಲ ಈಗ ಕೆಲಸಕ್ಕೋಸ್ಕರ ನಗರಕ್ಕೆ ಬಂದಿದ್ದಾರೆ. ಅದೇ ರೀತಿ ಊರಿಗೆ ಬಂದು ಕಂಬಳ ನೋಡಲಿಕ್ಕೆ ಆಗಲ್ಲ. ಅವರಿಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಇವರು ಬ್ರಿಜೇಶ್ ಚೌಟರು.